ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಈ ವರದಿ ಯಾವಾಗ ಸಲ್ಲಿಕೆ ಆಗುತ್ತೆ, ಈ ಸಮೀಕ್ಷೆ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವವಾಗಿತ್ತು. ರೈಟ್, ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಿದೆ, ನೋಡ್ತಾ ಹೋಗೋಣ. ಫೆಬ್ರವರಿ 10 ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತೆ ಅನ್ನುವಂತಹ ಸ್ಪಷ್ಟ ವಿಚಾರವನ್ನ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಈಗಾಗಲೇ ಅಂಕಿಅಂಶಗಳ ಕ್ರೋಢೀಕರಣ ನಡೀತಾ ಇದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು. ಈ ನಿಟ್ಟಿನಲ್ಲಿ ಈ ಗಣತಿ ಸಂಪೂರ್ಣ ಸಹಕಾರವನ್ನು ನೀಡುತ್ತೆ. ಸಮುದಾಯದ ನಿಖರವಾದ ಗಣತಿ ಅದು ವಾಸ್ತವ ತಿಳಿಯುತ್ತೆ ಅಂತ ಅಂಬಿಗರ ಚೌಡಯ್ಯ ಜಯಂತಿಯಲ್ಲಿ ಶಿವರಾಜ್ ತಂಗಡಗಿ ಸಚಿವರು ತಿಳಿಸಿದ್ದಾರೆ. ಹೌದು, ಕರ್ನಾಟಕದಾದ್ಯಂತ ನಡೆದಿರುವಂತಹ ಸಮೀಕ್ಷಾ ಪ್ರಕ್ರಿಯೆ ಇದು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಈ ಸಮೀಕ್ಷೆ ಆಗತ್ತೆ ಎಂದ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಗಣತಿ ಪ್ರಕ್ರಿಯೆ ಆಗಲೇಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೇ ಇದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು. ಅದು ಒಂದು ಭಾಗ. ಆದರೆ ಇದು ಹೈಕಮಾಂಡ್ವರೆಗೂ ಕೂಡ ಹೋಗಿತ್ತು. ಫೈನಲಿ ಸಮೀಕ್ಷಾ ಪ್ರಕ್ರಿಯೆ ನಡೀತು. ಆ ಸಮೀಕ್ಷಾ ಪ್ರಕ್ರಿಯೆ ಕೂಡ ಸರಿಯಾಗಿ ನಡೆದಿದೆಯಾ ನಡೆದಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಟೀಕೆ ಟಿಪ್ಪಣಿಗಳು ಬಂತು. ಬಟ್ ಈಗ ವರದಿ ಸಲ್ಲಿಕೆ ಯಾವಾಗ, ಏನು, ಎತ್ತ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತಲ್ಲ. ಬಟ್ ಅದಕ್ಕೊಂದು ಕ್ಲಾರಿಟಿ ಲಭ್ಯವಾದಂತಾಗಿದೆ. ಫೆಬ್ರವರಿ 10 ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಶಿವರಾಜ್ ತಂಗಡಗಿ ಸಚಿವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಪ್ರತಿಯೊಂದು ಸರ್ಕಾರದ ಯೋಜನೆಗಳು ತಲುಪಬೇಕು ಅನ್ನೋದಾದರೆ ನಮಗೆ ಮಾಹಿತಿ ಬೇಕು, ಅಂಕಿಅಂಶಗಳು ಬೇಕು. ಆ ನಿಟ್ಟಿನಲ್ಲಿ ಈ ಸಮೀಕ್ಷಾ ಪ್ರಕ್ರಿಯೆ ಸಮಗ್ರವಾಗಿ ಆಗಿದೆ. ಇದರ ಮುಂದಿನ ಕೆಲವೊಂದು ದಾಖಲೆಗಳ ಕ್ರೋಢೀಕರಣದ ನಂತರದ ಸಂದರ್ಭದಲ್ಲಿ ಒಂದು ಅಂಕಿಅಂಶ ಅಂತೂ ಲಭ್ಯವಾಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಯನ್ನು ಈ ಕಟ್ಟಕಡೆಯ ವ್ಯಕ್ತಿಗೆ, ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಯೋಜನೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಣತಿ ಪ್ರಕ್ರಿಯೆ ಸಂಪೂರ್ಣ ಸಹಕಾರವನ್ನು ನೀಡುತ್ತೆ ಅಂತ ಶಿವರಾಜ್ ತಂಗಡಗಿ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.